ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ಬನ್ನಿ. ಟಡಾ, ಕಾರ್ನ್ ಪಾಲಕ್ ರೈಸ್. ಸೊ ಜಸ್ಟ್ 5 ಮಿನಿಟ್ಸ್ ಅಲ್ಲೇ ಇದನ್ನ ರೆಡಿ ಮಾಡ್ಕೋಬೋದು. ಇನ್ನೇನು ವ್ಯಾನ್ ಬರ್ತಾ ಇದೆ 10 ನಿಮಿಷದಲ್ಲಿ ಅಂತ ಅಂದ್ಕೊಳ್ಳಿ. ರೈಸ್ ಏನಾದರೂ ಇತ್ತು ಅಂದರೆ ಪಟ್ ಅಂತ ಮಾಡಿಬಿಡ್ಬೋದು. ಸೊ ಈಗ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಕಲರ್ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ವಾ? ಪರ್ಸ್ನಲಿ ನನಗೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ. ಅದ್ರ ಜೊತೆ ಕಾರ್ನ್ ಹಾಕಿರೋದ್ರಿಂದ ಬೇರೆ ಲೆವೆಲ್. ಸೊ ಇವತ್ತಿನ ಈ ಲಂಚ್ ಬಾಕ್ಸ್ ರೆಸಿಪಿ 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ ಅಲ್ವಾ. ಸೊ ಇದು ನಮ್ಮ ತೋಟದ ನೋಡಿ, ಎಳೆದು ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿದೆ ಅಂತ. ಇದು ಸುಮಾರಾಗಿ 1.5 ಕಪ್ನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಫಸ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ಕಟ್ ಮಾಡ್ಕೋಬೇಕು. ನಮ್ಮ ಮನೇಲಿ ಪಾಲಕ್ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ, ಹಾಗಾಗಿ ಈ ಥರ ವೆರೈಟಿ ರೆಸಿಪಿಗಳು ಮಾಡ್ಲಿಕ್ಕೆ ನನಗೊಂದು ಐಡಿಯಾ ಬರುತ್ತೆ. ಫ್ರೆಂಡ್ಸ್, ಇವತ್ತು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ? ಕಾರ್ನ್. ಸೊ ನಾನು ಸೀಸನಲ್ಲಿ ಏನೆಲ್ಲ ತರಕಾರಿಗಳು ಸಿಗತ್ತಲ್ವಾ, ಅದರಿಂದ ಥರದ ರೈಸ್ಗಳನ್ನ ಮಾಡ್ತಾ ಇರ್ತೀನಿ. ಅದು ನೋಡೋಕೆ ಹೆಂಗೆ ಗೊತ್ತಾ, ಕಲರ್ಫುಲ್ಲಾಗೂ ಇರುತ್ತೆ, ಜೊತೆಗೆ ಅದು ತಿನ್ಲಿಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ವಾ, ಎಲ್ರಿಗೂ ಇಷ್ಟ ಆಗತ್ತೆ. ಏನೋ ಹೊಸ ಥರದ ರೈಸ್ ಟ್ರೈ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಗ್ತಾರೆ ಅವರು. ಅದಕ್ಕೆ ಇವತ್ತು ಕಾರ್ನ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ತಿನ್ಬೇಕಲ್ವಾ, ಸೀಸನಲ್ಲಿ ಬಂದಿರೋದು ಸೀಸನ್ನಲ್ಲಿನ ತಿನ್ಬೇಕು. ಹೌದು. ಫ್ರೆಂಡ್ಸ್, ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ಬೆಣ್ಣೆ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಸೊ ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. ಆಮೇಲೆ 8 ಬೆಳ್ಳುಳ್ಳಿ ಹೆಸಲನ್ನ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರೋಮಾ ಚೆನ್ನಾಗಿರುತ್ತೆ ಈ ಥರ ಎಣ್ಣೆಲೆ ಹಾಕ್ಕೊಂಡ್ರೆ. ಇದನ್ನು ಲೈಟಾಗಿ ಹುರ್ಕೊಳ್ಳೋಣ. ಸೊ ಈಗ ಕಟ್ ಮಾಡಿರೋ ಪಾಲಕ್ ಸೊಪ್ಪು ಹಾಕ್ಕೋಬೇಕು. ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. 2 ನಿಮಿಷ ಹುರ್ಕೋಬೇಕು. ಫ್ರೆಂಡ್ಸ್ ನೋಡಿ, ಸೊಪ್ಪು ಕಲರ್ ಕೂಡ ಚೇಂಜ್ ಆಗಿದೆ. ಚೆನ್ನಾಗಿ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸಾಕು ಇಷ್ಟ ಆದರೆ. ಅಂದರೆ ಅದು ಹಸಿ ವಾಸನೆ ಹೋಗ್ಬೇಕಿಲ್ಲ ಅಂದರೆ ತಿನ್ನುವಾಗ ಸ್ಮೆಲ್ ಹಾಗೇ ಇರುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಮೆಕ್ಕೆಜೋಳನ 2 ರಿಂದ 3 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೋಸ್ಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಇದಕ್ಕೆ ಈರುಳ್ಳಿ ಹಾಕಿಲ್ಲ. ನಿಮ್ಗೆ ಏನಾದರೂ ಬೇಕು, ಈರುಳ್ಳಿ ಇಷ್ಟ ಆಗತ್ತೆ ಅಂತ ಅಂದರೆ ನೀವು ಒಗ್ಗರಣೆ ಟೈಮ್ಗೆ ನಾವು ಜೀರಿಗೆ ಬೆಳ್ಳುಳ್ಳಿ ಹಾಕ್ತೀವಲ್ವ, ಆ ಟೈಮ್ನಲ್ಲೇ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳಿ. ಜಸ್ಟ್ ನಾವು ಸ್ಕೂಲ್ಗೆ ಗಡಿಬಿಡಿಯಲ್ಲಿ ಇರ್ತೀವಲ್ವ, ಹೀಗೂ ಮಾಡಿ ಕೊಡ್ಬೋದು. ಕಾರ್ನ್ ಆಲ್ರೆಡಿ ನಾವು ಕುದಿಸಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋದು ಬೇಡ. ಆಗಿದೆ, ಇದು ರೆಡಿ. ಈಗ ರೈಸ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇದಕ್ಕೆ 2 ಕಪ್ನಷ್ಟು ರೈಸ್ ಹಾಕಿದ್ದೀನಿ. ನೀವು ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇನ್ನೇನೀಗ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇನ್ನು ಇದಕ್ಕೆ ಬೇಕು ಅಂದರೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ, ಲೆಮನ್ ರೈಸ್ನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇನ್ನೇನೂ ಹಾಕಲ್ಲ, ಹಾಗೇನೆ ಸಖತ್ತಾಗಿರುತ್ತೆ. ಯಾಕೆಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಅದರದ್ದೇ ಫ್ಲೇವರ್ ಚೆನ್ನಾಗಿರುತ್ತೆ. ಇದೊಂಥರ ಜೀರಾ ರೈಸ್ ಅನ್ಬೋದು, ಗಾರ್ಲಿಕ್ ರೈಸ್ ಅನ್ಬೋದು, ಕಾರ್ನ್ ರೈಸ್ ಅನ್ಬೋದು. ನೀವೇನು ಬೇಕಾದರೂ ಹೆಸರಿಟ್ಕೊಳ್ಳಿ. ಪಾಲಕ್ ರೈಸ್ ಅಂತಲೇ ಹೆಸರಿಟ್ಕೊಳ್ಳಿ. ಎಲ್ಲದೂ ಇದೆ ಇದರಲ್ಲಿ. ನೋಡಿ, ಕಲರ್ ನೋಡಿ. ಮೇನ್ ಮಕ್ಕಳಿಗೆ ಇದು ಕಲರ್ ತರಿಸ್ಬೇಕಂದ್ರೇ ಡಿಫಿಕಲ್ಟ್ ಅಲ್ವಾ. ಅಂದರೆ ಅವ್ರಿಗೆ ಸ್ವಲ್ಪ ಕಲರ್ಫುಲ್ ಆಗಿತ್ತು ಅಂದರೆ ಇಷ್ಟ ಆಗತ್ತೆ. ಇದು ಆ ಥರನೇ ಸ್ವಲ್ಪ ಗ್ರೀನ್ ಆಗಿ ಅಲ್ಲಲ್ಲಿ ಮಧ್ಯ ಎಲ್ಲೋ ಚೆನ್ನಾಗಿದೆ. ಆಯಿತು, ರೆಸಿಪಿ ರೆಡಿನಾ? ಸೊ ಈಗ ಪ್ಯಾಕ್ ಮಾಡೋಣ.
ಒಳ್ಳೆ ಫೈಬರ್ ಮತ್ತು ಐರನ್, ಹಾರ್ಟ್ಗೂ ಒಳ್ಳೇದು, ಏನು ಎನರ್ಜಿ, ಸಿಕ್ಕಾಪಟ್ಟೆ ಎನರ್ಜಿ. ಹೌದು. ಹಾಗೆ ಐರನ್ ಕಂಟೆಂಟ್ ಕೂಡ ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಇರುತ್ತಲ್ಲ. ಕಾರ್ಬ್ಸ್ ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನೇನು ರೈಸ್ ರೆಡಿ ಆಯಿತು. ಸ್ವಲ್ಪ ಪ್ರೋಟೀನ್ ಮತ್ತು ಸ್ಯಾಲೆಡ್ನ ರೆಡಿ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಈ ಥರ ನೂಡಲ್ಸ್ ಥರ ಕಟ್ ಮಾಡಿದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಸೌತೆಕಾಯಿ ಇದು. ನಾನು ಇಂಥದಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಮಕ್ಕಳಂತೂ ಇದು ನೂಡಲ್ಸ್ ಅಂತೇಳಿ ತಿಂತಾರೆ. ಏಕೆಂದರೆ ಅದು ಆ ಥರ ಶೇಪ್ ಇತ್ತು ಅಂದರೆ ಅವ್ರಿಗೆ ಅದು ಇದನ್ನು ತಿನ್ಬೋದು ಈ ಥರ ಅನ್ನೋದು ಐಡಿಯಾ ಬಂದುಬಿಡುತ್ತೆ. ಸಾಕಿಷ್ಟು ಸ್ಯಾಲೆಡ್ಗೆ. ಫ್ರೆಂಡ್ಸ್, ನಾನಿಲ್ಲಿ ದೊಡ್ಡ ಬಾಕ್ಸ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಇದು 1200 ml. ಅಂದರೆ ನಮಗೆ ಆಫೀಸ್ಗೆ ಮತ್ತು ಕಾಲೇಜ್ಗೆ, ಸೊ ಅಂಥವ್ರೆಲ್ಲರಿಗೂ ಇದು ಸೂಟ್ ಆಗುತ್ತೆ. ಇದರಲ್ಲೇ ಚಿಕ್ಕದು ಬರುತ್ತೆ ನಮ್ಮ ಹತ್ರ 800 ml. ಸಣ್ಣ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಎಲ್ಲದಕ್ಕೂ ಕೊಟ್ಟು ಕಳಿಸ್ಬೋದು. ಫ್ರೆಂಡ್ಸ್, ಈಗ ಫಸ್ಟ್ ಕ್ಯಾರೆಟ್ ಹಾಕೊಳ್ಳೋಣ, ಆಮೇಲೆ ಸೌತೆಕಾಯಿ. ಫ್ರೆಂಡ್ಸ್, ನಾನಿಲ್ಲಿ ಮೊಸರು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮೊಸರು ಬದಲಾಗಿ ಯೋಗರ್ಟ್ ಸರ್ವ್ ಮಾಡ್ಬೋದು, ಅಥವಾ ಮೊಟ್ಟೆ, ಕಾಳುಗಳು, ಕುದಿಸಿರೋ ಕಾಳು, ಸ್ಪೊರಟ್ಸ್ ಏನು ಬೇಕಾದರೂ ಸರ್ವ್ ಮಾಡ್ಬೋದು. ಅದ್ರ ಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಬಿಡ್ಬೇಕು. ಆಲ್ರೆಡಿ ಇದರಲ್ಲಿ ಜೀರಾ ಜಾಸ್ತಿ ಯೂಸ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನೂ ಈ ರೀತಿ ಹೆಲ್ದಿ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಲಂಚ್ ಬಾಕ್ಸ್ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ. ಸೊ ನೀವಿನ್ನೂ ನಮ್ಮ ರುಚಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀವು ಮಾಡಿ ಕಳಿಸಿ, ಮಕ್ಕಳು ಉಳಿಸ್ಕೊಂಬಂದ್ರೆ ಅವಾಗ ಹೇಳಿ, ನೀವು ಮಾಡಿದ ಎಲ್ಲದು ಖಾಲಿ ಮಾಡ್ಕೊಂಬರ್ಬೇಕು. ಆ ರೀತಿಯಾಗಿರುತ್ತೆ ರೆಸಿಪಿ. ನೋಡಿ, ಚೆನ್ನಾಗಿದೆಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಅಲ್ಲ. ಸಕ್ಕತ್ತಾಗಿದೆ. ಸ್ಪೆಷಲ್ ರೆಸಿಪಿ ಇದು ನನ್ನ ಪ್ರಕಾರ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವಾಗಲೂ ಅನ್ನ ಸಾರು ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಬೋರ್ ಆಗ್ತಾಯಿದೆ, ಬಟ್ ಹೊಟ್ಟೆ ಹಸಿವಾಗ್ತಾಯಿದೆ ಅಂದರೆ ಕ್ವಿಕ್ಕಾಗಿ ಈ ರೆಸಿಪಿ ಮಾಡ್ಕೋಬೋದು. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಒಂದು ವೇಳೆ ಟ್ರೈ ಮಾಡಿದರೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ನಾಳೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.